ಓಹ್ ಬಂದ್ರಾ. ಒಬ್ಬ ಆರ್ಟಿಸ್ಟ್ ತನ್ನ ಆರ್ಟ್ನ ಕ್ರಿಯೇಟ್ ಮಾಡಬೇಕು ಅಂದರೆ ತುಂಬ ಎಫರ್ಟ್ಸ್ ಹಾಕ್ತಾನೆ ಅಂತ. ಆದರೆ ಪ್ರಶ್ನೆ ಏನು ಅಂತಂದರೆ ತುಂಬ ಅಂದರೆ ಎಷ್ಟು? ನೋಡಿ, ಒಬ್ಬ ಆರ್ಟಿಸ್ಟ್ ಕ್ರಿಯೇಟ್ ಮಾಡಿರುವಂತಹ ಪೇಂಟಿಂಗ್ನ ನೋಡಿದಾಗ ಒಂಥರ ಖುಷಿ ಆಗಬೇಕು ಅಂಡ್ ಆ ಪೇಂಟಿಂಗ್ನ ನೋಡ್ತಾ ಇದ್ರೆ ಒಂಥರ ನೆಮ್ಮದಿ ಫೀಲ್ ಆಗಬೇಕು ಮನಸ್ಸಿಗೆ. ಆದರೆ ಅದನ್ನ ಬಿಟ್ಟು ಆ ಒಂದು ಪೇಂಟಿಂಗ್ನ ನೋಡಿದಾಗ ಭಯ ಆಗುತ್ತೆ ಅಂದರೆ ಬಿಲೀವ್ ಆಬ್ವಿಯಸ್ಲಿ ಒಂದು ಪೇಂಟಿಂಗ್ ನಾನು ನೋಡಿದಾಗ ಭಯ ಯಾಕಾಗುತ್ತಾ? ಒಂದು ಪೇಂಟಿಂಗ್ ಅಲ್ಲಿ ಅಂತದ್ದು ಏನಿರುತ್ತೆ ಅಂತ, ಒಂದು ಪೇಪರು, ಅದ್ರ ಮೇಲೆ ಪೇಂಟ್ ಅಂಡ್ ಒಂದು ಸಬ್ಜೆಕ್ಟ್. ವಾಟ್ ಮೇಕ್ಸ್ ಎ ಪೇಂಟಿಂಗ್ ಹಾಂಟೆಡ್? ಆನ್ಸರ್ ಇಸ್ ಸಬ್ಜೆಕ್ಟ್. ಆ ಪೇಂಟಿಂಗ್ ಅಲ್ಲಿ ಅಂತದ್ದು ಏನಿದೆ, ಅದನ್ನ ಬಿಡಿಸಿದವ್ರು ಯಾರು, ಅದ್ರ ಹಿಂದಿನ ಕತೆ ಏನು, ಅದನ್ನ ಯಾವ ಒಂದು ಸಿಚುವೇಶನ್ ಅಲ್ಲಿ ಬಿಡಿಸಿದ್ರು, ಇದನ್ನ ಎಲ್ಲಾ ಕನ್ಸಿಡರ್ ಮಾಡಿದಾಗ ದಟ್ ಮೇಕ್ಸ್ ಎ ಪೇಂಟಿಂಗ್ ಹಾಂಟೆಡ್. ಈಗಲೇ ಒಂದು ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ಬಿಡ್ತೀನಿ, ಮುಂದೆ ವಿಡಿಯೋದಲ್ಲಿ ನಾನು ರಿಯಲ್ ಕರ್ಸ್ಡ್ ಅಥವಾ ಹಾಂಟೆಡ್ ಪೇಂಟಿಂಗ್ಸ್ ನ ತೋರಿಸಿದ್ದೀನಿ. ಆ ಒಂದು ಪೇಂಟಿಂಗ್ಸ್ ನ ನೋಡಿ ನೀವು ಮೆಂಟಲಿ ಡಿಸ್ಟರ್ಬ್ ಆಗಬಹುದು ಅಥವಾ ನಿಮ್ಮ ತಲೆಯಲ್ಲಿ ನೆಗೆಟಿವ್ ಥಾಟ್ಸ್ ತುಂಬ್ಕೋಬಹುದು. ಸೊ ನಿಜವಾಗ್ಲೂ ನಿಮ್ಗೆ ಆ ಪೇಂಟಿಂಗ್ಸ್ ನ ನೋಡೋ ಧೈರ್ಯ ಇದೆ ಅಂದ್ರೆ ಮಾತ್ರ ವಿಡಿಯೋನ ಮುಂದುವರಿಸಿ, ಇಲ್ಲ ಅಂತಂದ್ರೆ ಇದನ್ನ ಇಲ್ಲಿಗೆ ನಿಲ್ಲಿಸಬಹುದು. ಇಟ್ಸ್ ಯುವರ್ ಚಾಯ್ಸ್. ಯಾಕಂದ್ರೆ ಒಮ್ಮೆ ನೀವು ಆ ಪೇಂಟಿಂಗ್ ನ ನೋಡ್ಬಿಟ್ರೆ ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್. ನೈನ್ಟೀನ್ 1972 ಅಲ್ಲಿ ಬಿಲ್ ಸ್ಟೋನ್ ಹೆಮ್ ಒಂದು ಪೇಂಟಿಂಗ್ ನ ಕ್ರಿಯೇಟ್ ಮಾಡ್ತಾರೆ, ಅದೇ ದ ಹ್ಯಾಂಡ್ಸ್ ರೆಸಿಸ್ಟ್ ಮೀ. ಅವರು 5 years ಇದ್ದಾಗ ಇಳಿದಿರುವಂತಹ ಒಂದು ಫೋಟೋನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಈ ಒಂದು ಪೇಂಟಿಂಗ್ ನ ಡ್ರಾ ಮಾಡಿರ್ತಾರೆ. ಈ ಒಂದು ಪೇಂಟಿಂಗ್ ಅಲ್ಲಿ ಗ್ಲಾಸ್ ಡೋರ್ ನ ಮುಂದುಗಡೆ ಒಬ್ಬ ಹುಡುಗ ನಿಂತಿದ್ದಾನೆ ಅಂಡ್ ಅವನ ಪಕ್ಕದಲ್ಲಿ ಗೊಂಬೆ ರೀತಿ ಕಾಣಿಸ್ತಿರುವಂತಹ ಒಬ್ಳು ಹುಡುಗಿ ನಿಂತಿದ್ದಾಳೆ ವಿತ್ ನೋ ಎಕ್ಸ್ಪ್ರೆಷನ್ಸ್. ಅಂಡ್ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಡೋರ್ ಹಿಂದ್ಗಡೆ ಡಾರ್ಕ್ನೆಸ್ ಅಲ್ಲಿ ಮಲ್ಟಿಪಲ್ ಹ್ಯಾಂಡ್ಸ್ ಆ ಹುಡುಗನ್ನ ಹಿಡ್ಕೊಳ್ಳಿಕ್ಕೆ ಬರ್ತಿವೆ. ಇಷ್ಟೇ ಈ ಒಂದು ಪೇಂಟಿಂಗ್ ಅಲ್ಲಿರೋದು. ಇಷ್ಟೇ, ಸುಮ್ಮನೆ ಹಾಗೆ ಈ ಒಂದು ಪೇಂಟಿಂಗ್ ನ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ಇದು ಸ್ವಲ್ಪ ವಿಚಿತ್ರ ಅನ್ನಿಸ್ತಾ ಇಲ್ವಾ ನಿಮ್ಗೆ? ಸೊ ಇದೇ ತರ ಸೇಮ್ ಫೀಲಿಂಗು ಜಾನ್ ಮಾರ್ಲಿಗೂ ಬರುತ್ತಾ. ಜಾನ್ ಮಾರ್ಲಿ ಹಾಲಿವುಡ್ ನ ಒಬ್ಬ ಫೇಮಸ್ ಫಿಲ್ಮ್ ಡೈರೆಕ್ಟರ್. ತನ್ನ ಅಪ್ಕಮಿಂಗ್ ಹಾರರ್ ಫಿಲ್ಮ್ ಗೋಸ್ಕರ ಒಂದು ಒಳ್ಳೆ ಸ್ಕೇರಿಯಾಗಿ ಕಾಣಿಸೋ ಪೇಂಟಿಂಗ್ ನ ಹುಡುಕ್ತಾ ಇರ್ಬೇಕಾದ್ರೆ ಅವನ್ಗೆ ಈ ಒಂದು ಪೇಂಟಿಂಗ್ ಸಿಗುತ್ತಾ. ಸೊ ಬಿಲ್ ಸ್ಟೋನ್ ಹೆಮ್ಗೆ ಅದ್ರ ಪ್ರೈಸ್ ಏನಿದೋ ಅದನ್ನ ಪೇ ಮಾಡ್ಬಿಟ್ಟು ಜಾನ್ ಮಾರ್ಲಿ ಈ ಒಂದು ಪೇಂಟಿಂಗ್ ನ ಪರ್ಚೇಸ್ ಮಾಡಿ ತನ್ನ ಸ್ಟುಡಿಯೋಗೆ ತಗೊಂಡು ಹೋಗಿ ಒಂದ್ ಕಡೆ ನೇತ್ ಹಾಕ್ತಾನೆ. ಸೊ ಜಾನ್ ಮಾರ್ಲಿ ಆ ಒಂದು ಪೇಂಟಿಂಗ್ ನ ಪರ್ಚೇಸ್ ಮಾಡಿ ತುಂಬಾ ದಿನ ಏನಾಗಿರ್ಲಿಲ್ಲ, ವಿತಿನ್ 1 year ಒಳಗಡೆನೆ ಫುಲ್ ಲಾಸ್ ಅಲ್ಲಿ ಹೋಗಿ ಅವ್ನ ಮೂವೀಸ್ ಎಲ್ಲ ಫ್ಲಾಪ್ ಆಗಿ ಮೈ ತುಂಬಾ ಸಾಲ ಮಾಡ್ಕೊಂಡು ಫುಲ್ ಕಂಗಾಲ ಹೋಗ್ಬಿಟ್ಟಿರ್ತಾನೆ. ಅಂಡ್ ಕೊನೆಗೆ ಜಾನ್ ಮಾರ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾನೆ. ಈಗ ನೀವು ಹೇಳ್ಬಹುದು, ಬ್ರೋ ಅವನು ಲಾಸ್ ಅಲ್ಲಿ ಹೋಗಿ ಸತ್ತೋಗಿರೋದಕ್ಕೂ ಆ ಪೇಂಟಿಂಗು ಏನ್ ಸಂಬಂಧ ಅಂತ. ಸಂಬಂಧ ಇದೆ. ಆ ಮೂವಿ ಡೈರೆಕ್ಟರ್ ಸತ್ತೋದ್ಮೇಲೆ ಅಂದ್ರೆ ಜಾನ್ ಮಾರ್ಲಿ ಸತ್ತೋದ್ಮೇಲೆ ಮೈ ತುಂಬಾ ಸಾಲ ಮಾಡ್ಕೊಂಡಿರ್ತಾನೆ. ಸೊ ಬ್ಯಾಂಕ್ ಅವರೆಲ್ಲ ಬಂದ್ಬಿಟ್ಟು ಅವನ ಹತ್ರ ಇದ್ದಂತಹ ವಸ್ತುಗಳು ಲೈಕ್ ಅವನ ಕಾರು, ಮನೆ ಎಕ್ಸೆಟ್ರಾನೆಲ್ಲ ಹರಾಜ್ ಹಾಕ್ತಾರೆ. ಅಂಡ್ ಆ ಹರಾಜಲ್ಲಿ ಆ ಪೇಂಟಿಂಗ್ ಕೂಡ ಇರುತ್ತೆ. ಸೊ ಫಿಂಗ್ ಆರ್ಟ್ ಅನ್ನು ಒಬ್ಬ ಕಲೆಕ್ಟರ್ ಆ ಒಂದು ಪೇಂಟಿಂಗ್ ನ ಪರ್ಚೇಸ್ ಮಾಡ್ಬಿಟ್ಟು ತನ್ನ ಆರ್ಟ್ ಗ್ಯಾಲರಿಯಲ್ಲಿ ಇಡ್ತಾನೆ. ಈಗ ಕೋಇನ್ಸಿಡೆನ್ಸ್ ನೋಡಿ ಹೇಗೆ ಅಂತ, ಫಿಂಗ್ ಆರ್ಟ್ ಅನ್ನು ಕೂಡ ತುಂಬಾ ಲಾಸ್ ಅಲ್ಲಿ ಹೋಗ್ಬಿಡ್ತಾನೆ. ಅಂಡ್ ಅವನು ಕೂಡ ಮಿಸ್ಟೀರಿಯಸ್ ಆಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ತಾನೆ. ಅದನ್ನು ಆ ಪೇಂಟಿಂಗ್ ನ ಪರ್ಚೇಸ್ ಮಾಡಿರುವಂತಹ ವಿತಿನ್ 1 year ಒಳಗಡೆ. ಈಗಲೂ ಇದು ನಿಮಗೆ ಕೋಇನ್ಸಿಡೆನ್ಸ್ ಅನಿಸ್ತೈತಾ? ಸೊ 1984 ಅಲ್ಲಿ ಫಿಂಗ್ ಆರ್ಟ್ ಅನ್ನ ಆ ಒಂದು ಆರ್ಟ್ ಗ್ಯಾಲರಿಲಿ ಕೊನೆಯದಾಗಿ ಕಾಣಿಸ್ಕೊಂಡಂತಹ ಈ ಪೇಂಟಿಂಗು ಅದಾದ್ಮೇಲೆ ಒಂಥರ ಗಾಯಬೇ ಹೋಗ್ಬಿಡುತ್ತಾ. ಸುಮಾರು 15-16 ವರ್ಷ ಇದನ್ನ ಯಾರು ನೋಡೇ ಇರಲ್ಲ, ಇದು ಎಲ್ಲಿಗೆ ಹೋಗ್ಬಿಡ್ತು ಅಂತ ಯಾರಿಗೂ ಗೊತ್ತೇ ಆಗಲ್ಲ. ದೆನ್ ಒಂದು ದಿನ ಸಡನ್ಲಿ 2001ನೇ ಇಸ್ವಿಲಿ eBay ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ಇದೇ ಒಂದು ಪೇಂಟಿಂಗ್ ಮಾರಾಟಕ್ಕೆ ಬರುತ್ತಾ. ಅಂಡ್ ಆಗ ಗೊತ್ತಾಗುತ್ತೆ ಇಷ್ಟು ವರ್ಷಗಳ ಕಾಲ ಈ ಪೇಂಟಿಂಗ್ ಯಾರ ಹತ್ರ ಇತ್ತು ಅಂತ. ಸೊ ಒಂದು eBay ಅನ್ನೋ ವೆಬ್ಸೈಟ್ ಅಲ್ಲಿ ಒಬ್ಬ ರಷ್ಯನ್ ಮೆನ್ ಸರ್ಗೆ ಅನ್ನೋನು ಈ ಒಂದು ಪೇಂಟಿಂಗ್ ನ ಸೆಲ್ ಮಾಡ್ತಿರ್ತಾನೆ. ಈಗ ಪ್ರಶ್ನೆ ಏನು ಅಂತಂದ್ರೆ ಇವನ್ ಹತ್ರ ಈ ಪೇಂಟಿಂಗ್ ಹೇಗ್ ಬಂತು ಅಂತ. ಸೊ ಸ್ಟೋರಿ ಏನು ಅಂತಂದ್ರೆ ಸರ್ಗೆ ಒಬ್ಬ ರಷ್ಯನ್ ಅಂಡ್ ಇವನ್ ತನ್ನ ಊರಲ್ಲಿ ಮನೆ ಕಟ್ಸಿರ್ತಾನೆ. ಅಂಡ್ ಈ ಖುಷಿಲಿ ಅವನ ಅಮೇರಿಕನ್ ಫ್ರೆಂಡ್ ಏನಾದ್ರೂ ತುಂಬಾ ಸ್ಪೆಷಲ್ ಆಗಿ ಗಿಫ್ಟ್ ಕೊಡುವ ಅಂತ ಹೇಳಿ ಈ ಒಂದು ಪೇಂಟಿಂಗ್ ನ ಸರ್ಗೆಗೆ ತಗೊಂಡು ಹೋಗಿ ಗಿಫ್ಟ್ ಕೊಡ್ತಾನೆ. ಸರ್ಗೆ ಅಂಡ್ ಅವನ ಫ್ಯಾಮಿಲಿಗೆ ಈ ಒಂದು ಪೇಂಟಿಂಗ್
ಪೇಂಟಿಂಗ್ ತುಂಬಾ ಇಷ್ಟ ಆಗುತ್ತೆ. ಸೊ ಅವ್ರು ಅದನ್ನ ಮನೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಲಿವಿಂಗ್ ಏರಿಯಾದಲ್ಲಿ ನೇತ್ ಹಾಕ್ತಾರೆ. ಈಗ ಸುಮಾರು ದಿನಗಳಾಗ್ಬಿಟ್ಟಿದ್ರು ಎಲ್ಲ ತುಂಬಾ ನಾರ್ಮಲ್ ಆಗಿರುತ್ತೆ. ಆ ಪೇಂಟಿಂಗ್ ನ ಶಾಪ ಏನೂ ಕಾಣಿಸ್ಕೊಳ್ತಾ ಇರಲ್ಲ. ಅಂಡ್ ದೆನ್ ಸರ್ಗೆನ ವೈಫ್ ಪ್ರೆಗ್ನೆಂಟ್ ಕೂಡ ಆಗ್ತಾಳೆ. ಅವ್ರಿಗೊಂದು ಹೆಣ್ಣು ಮಗು ಹುಟ್ಟುತ್ತಾ. ಇಲ್ಲಿ ಸ್ಟ್ರೇಂಜ್ ಏನು ಅಂತಂದ್ರೆ ಆ ಹೆಣ್ಣು ಮಗುಗೆ 3-4 ವರ್ಷ ಆದ್ಮೇಲೆ ಆ ಮಗು ಎಕ್ಸಾಕ್ಟ್ಲಿ ಆ ಪೇಂಟಿಂಗ್ ಅಲ್ಲಿ ಇರುವಂತಹ ಡಾಲ್ ರೀತಿನೇ ಕಾಣಿಸ್ತಾ ಇರುತ್ತೆ. ಅಂಡ್ ಈಗ ಹಾಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸರ್ಗೆ ಅಂಡ್ ಅವನ್ ಫ್ಯಾಮಿಲಿಗೆ ಮಧ್ಯರಾತ್ರಿ ಆದ್ರೆ ಸಾಕು ಅವ್ರ ಮನೆಯಲ್ಲಿ ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಇದಾನೆ ಅನ್ನೋ ರೀತಿ ಫೀಲ್ ಆಗ್ತಿರುತ್ತೆ. ಕೆಲವೊಮ್ಮೆ ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡ್ತಾ ಇರುವಂತಹ ಸೌಂಡ್ ಕೇಳಿಸೋದು, ಫುಟ್ ಸ್ಟೆಪ್ಸ್ ಕೇಳಿಸೋದು, ಸುಮ್ನೆ ಯಾರೋ ಬಂದು ಡೋರ್ ನಾಕ್ ಮಾಡ್ತಿರುವಂತಹ ಸೌಂಡ್ಸ್, ಈ ತರ ಸ್ಟ್ರೇಂಜ್ ನಾಯ್ಸಸ್ ಅವ್ರಿಗೆಲ್ಲಾನು ಕೇಳಿಸ್ತಿರುತ್ತೆ. ಸೊ ಸುಮಾರು 15-16 ವರ್ಷ ಅವ್ರ ಮನೆಯಲ್ಲಿ ಇದೇ ನಡೀತಾ ಇರುತ್ತೆ. ಆದ್ರೆ ಒಬ್ರಿಗೊಬ್ರು ಯಾರು ಹೇಳ್ಕೊಳಲ್ಲ. ಕೊನೆಗೆ ಎಲ್ರು ಓಪನ್ ಅಪ್ ಆಗಿ ಅವ್ರ ಜೊತೆ ನಡೆದಿರುವಂತಹ ಇನ್ಸಿಡೆಂಟ್ಸ್ ನ ಹೇಳ್ಕೊಂಡಾಗ ಇವ್ರ ಮನೆಯಲ್ಲಿ ಈ ತರ ಎಲ್ಲ ಯಾಕೆ ಆಗ್ತಿದೆ ಅಂತ ಪ್ರಶ್ನೆ ಬರುತ್ತಾ. ಅಂಡ್ ಆಗ ಮನೆಯವ್ರಿಗೆಲ್ಲ ಆ ಒಂದು ಪೇಂಟಿಂಗ್ ಮೇಲೆ ಡೌಟ್. ಈಗ ಡೌಟ್ ಅಷ್ಟೇ, ಕನ್ಫರ್ಮ್ ಆಗಿಲ್ಲ. ಹಾಗಾಗಿ ಇನ್ನು ಮನೆಯವರೆಲ್ಲ ಆ ಒಂದು ಪೇಂಟಿಂಗ್ ನ ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಒಂದು ದಿನ ಮಧ್ಯರಾತ್ರಿ ಸರ್ಗೆಗೆ ಅದೇ ಒಂದು ಸ್ಟ್ರೇಂಜ್ ನಾಯ್ಸಸ್ ಮತ್ತೆ ಕೇಳಿಸುತ್ತೆ. ಆಗ ಅವನು ಧೈರ್ಯ ಮಾಡಿ ಎದ್ದು ಹೋಗಿ ಮೊದಲು ಆ ಒಂದು ಪೇಂಟಿಂಗ್ ನ ನೋಡ್ತಾನೆ. ಅಂಡ್ ಹಿ ವಾಸ್ ಕಂಪ್ಲೀಟ್ಲಿ ಶಾಕ್ಡ್. ಆ ಒಂದು ಪೇಂಟಿಂಗ್ ಖಾಲಿ ಇರುತ್ತೆ. ಅದರಲ್ಲಿ ಇದ್ದಂತಹ ಹುಡುಗ ಹುಡುಗಿ ಗಾಯಬಾಗ್ಬಿಟ್ಟಿರ್ತಾನೆ. ಅಷ್ಟರಲ್ಲಿ ಅವನ್ಗೆ ಪಕ್ಕದ ರೂಮ್ ಇಂದ ಸೌಂಡ್ ಬರುತ್ತೆ. ಏನದು ಅಂತ ಹೋಗಿ ಚೆಕ್ ಮಾಡಿ ನೋಡಿದ್ರೆ ಆ ಪೇಂಟಿಂಗ್ ಅಲ್ಲಿ ಇದ್ದಂತಹ ಹುಡುಗ ಅಂಡ್ ಆ ಹುಡುಗಿ ಇಬ್ರು ಅವನ್ ಮಗಳ ಜೊತೆ ಆಟ ಆಡ್ತಾ ಇರ್ತಾರೆ. Amy? Amy? Ay, Diosito. Amy? Amy? ಸೊ ಇಲ್ಲಿಗೆ ಪ್ರೂವ್ ಆಗುತ್ತೆ ಆ ಒಂದು ಪೇಂಟಿಂಗ್ ಸಖತ್ ಹಾಂಟೆಡ್ ಅಂತ. ಹಾಗಾಗಿ ಅವನು ಅದನ್ನ ಇಬೇಲಿ ಮಾರಾಟಕ್ಕೆ ಇಟ್ಟಿರ್ತಾನೆ. ಸೊ ಒಂದು ಹಾಂಟೆಡ್ ಪೇಂಟಿಂಗ್ ಇಬೇಯಲ್ಲಿ ಸೆಲ್ಲಿಂಗ್ ಅಲ್ಲಿ ಲಿಸ್ಟೆಡ್ ಆಗಿದೆ ಅಲ್ಲ ಅಂತ ಸುಮ್ನೆ ಹಾಗೆ ಕ್ಯೂರಿಯಾಸಿಟಿಗೆ ನೋಡಿದವರು ಸಹ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಅವ್ರಿಗೇನೋ ಒಂದರ ಅನ್ಈಸಿ ಫೀಲ್ ಆಗಿದೆ ಈ ಒಂದು ಪೇಂಟಿಂಗ್ ನ ನೋಡಿದ್ಮೇಲೆ. ಈಗ ನೀವು ಈ ಒಂದು ಪೇಂಟಿಂಗ್ ನ ನೋಡಿದ್ದೀರಾ. ಸೊ ಇನ್ಮೇಲೆ ನಿಮ್ಗೂ ಕೆಟ್ಟ ಕನಸು ಬರಬಹುದು, ಅಥವಾ ನಿಮ್ಮ ಜೊತೆನೂ ಏನಾದರೂ ಬ್ಯಾಡ್ ಆಗಬಹುದು. ನಾನು ಆಗ್ಲೇ ಹೇಳಿದೆ, ಒಬ್ಬ ಆರ್ಟಿಸ್ಟ್ ತನ್ನ ಆರ್ಟ್ನ ಕ್ರಿಯೇಟ್ ಮಾಡಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಎಫರ್ಟ್ಸ್ ಹಾಕ್ತಾನೆ ಅಂತ. ಆದ್ರೆ ತುಂಬಾ ಅಂದ್ರೆ ಎಷ್ಟು? ಸೀನ್ ರಾಬಿನ್ಸನ್ 90s ಅಲ್ಲಿ ಇದ್ದಂತಹ ಒಬ್ಬ ಆರ್ಟಿಸ್ಟ್. ಇವನು ಪೇಂಟಿಂಗ್ಸ್ ನ ಡ್ರಾ ಮಾಡಿ ದೆನ್ ಅದನ್ನ ಸೆಲ್ ಮಾಡಿ ಅದರಿಂದ ಬರೋ ಇನ್ಕಮ್ ಇಂದಾನೆ ಮನೆ ನಡೆಸ್ತಾ ಇರ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವನ್ಗೇನ್ ಇನ್ಕಮ್ ಬರ್ತಾ ಇರಲ್ಲ, ಅವ್ನ್ ಪೇಂಟಿಂಗ್ಸ್ ನ ಯಾರು ಕೊಂಡ್ಕೊಳ್ತಾ ಇರಲ್ಲ. ಸೊ ತುಂಬಾ ಕಷ್ಟದಲ್ಲಿರ್ತಾನೆ ಮನುಷ್ಯ. ಇವನ್ಗೆ ಪೇಂಟಿಂಗ್ ಬಿಟ್ರೆ ಬೇರೆ ಕೆಲ್ಸನೂ ಬರ್ತಾ ಇರಲ್ಲ. ತನ್ನ ಸಿಚುವೇಶನ್ ಇಷ್ಟು ವರ್ಸ್ಟ್ ಆಗಿರೋದನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡು ಅವನು ಒಳಗಡೆ ಇದ್ದಂತಹ ಫ್ರಸ್ಟ್ರೇಷನ್ ನ ಸಬ್ಜೆಕ್ಟ್ ಆಗಿ ಇಟ್ಕೊಂಡು ಒಂದು ಪೇಂಟಿಂಗ್ ನ ಡ್ರಾ ಮಾಡ್ತಾನೆ. ಅಂಡ್ ಅದೇ ಈ ಪೇಂಟಿಂಗ್. ಐ ನೋ ಈ ಒಂದು ಪೇಂಟಿಂಗು ನಿಮ್ಗೆ ಸ್ವಲ್ಪ ಕ್ರೀಪಿ ಅನ್ನಿಸ್ತಾ ಇರ್ಬೋದು, ಬಟ್ ಲೆಟ್ ಮಿ ಮೇಕ್ ಇಟ್ ಮೋರ್ ಕ್ರೀಪಿ ಫಾರ್ ಯು. ಈ ಒಂದು ಪೇಂಟಿಂಗ್ ನ ಡ್ರಾ ಮಾಡ್ಲಿಕ್ಕೆ ಆ ಒಂದು ಪೇಂಟರು ತನ್ನ ಸ್ವಂತ ಬ್ಲಡ್ ನ ಯೂಸ್ ಮಾಡ್ತಾನೆ. ಅಂಡ್ ಈ ಒಂದು ಪೋರ್ಟ್ರೈಟ್ ಕಂಪ್ಲೀಟ್ ಆದ ತಕ್ಷಣ ಹ್ಯೂಜ್ ಬ್ಲಡ್ ಲಾಸ್ ಇಂದ ಆ ಪೇಂಟರು ಸ್ಪಾಟ್ ಅಲ್ಲೇ ಸತ್ತ ಹೋಗ್ತಾನೆ. ಇಟ್ಸ್ ಲೈಕ್ ಆ ಪೇಂಟಿಂಗ್ ನ ಬಿಡಿಸ್ತಾ ಅವನೇ ಆತ್ಮಹತ್ಯೆ ಮಾಡ್ಕೊಂಡಿರೋ ರೀತಿ. ಈಗ ಅಟ್ ಪ್ರೆಸೆಂಟ್ ಈ ಒಂದು ಪೇಂಟಿಂಗ್ ಶಾನ್ ಅನ್ನೋ ಒಬ್ಬ ವ್ಯಕ್ತಿ ಹತ್ರ ಇದೆ. ನೌ ದ ಕ್ವಶನ್ ಈಸ್, ಈ ಪೇಂಟಿಂಗ್ ಇವನ ಹತ್ರ ಹೇಗ್ ಬಂತು? ಶಾನ್ ತನ್ನ ಹೆಂಡತಿ ಮಕ್ಕಳ ಜೊತೆ ಸಿಟಿಲಿ ಒಂದು ನಾರ್ಮಲ್ ಲೈಫ್ ನ ಲೀಡ್ ಮಾಡ್ತಾ ಇರ್ತಾನೆ. ಆದ್ರೆ ಸಡನ್ಲಿ ಒಂದು ದಿನ ಊರಲ್ಲಿ ಇರುವಂತಹ ಅವನ್ ಗ್ರ್ಯಾಂಡ್ ಮದರ್ ಸತ್ ಹೋಗ್ತಾಳೆ. ಅಂಡ್ ಆ ಸತ್ ಹೋಗಿರುವಂತಹ ಗ್ರ್ಯಾಂಡ್ ಮದರ್ ನ ಮನೆ, ಹೊಲ, ಆಸ್ತಿ ಎಲ್ಲ ಇವನು ಟ್ರಾನ್ಸ್ಫರ್ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಇವನು ಸಿಟಿ ಲೈಫ್ ಗೆ ಗುಡ್ ಬೈ ಹೇಳಿ ಹೆಂಡತಿ ಮಕ್ಕಳ ಜೊತೆ ಊರಲ್ಲಿರುವಂತಹ ತನ್ನ ಗ್ರ್ಯಾಂಡ್ ಮದರ್ ನ ಮನೆಗೆ ಶಿಫ್ಟ್ ಆಗ್ತಾನೆ. ಸೊ ಹಾಗೆ ಮನೆನ ಕ್ಲೀನ್ ಮಾಡ್ತಾ
ಮಾಡ್ತಾ ಇರಬೇಕಾದ್ರೆ ಬೇಸ್ಮೆಂಟ್ ಅಲ್ಲಿ ಇರುವಂತಹ ಒಂದು ಲಾಕರ್ ಒಳಗಡೆ ಶಾನ್ಗೆ ಈ ಒಂದು ಪೇಂಟಿಂಗ್ ಸಿಗುತ್ತೆ. ಅವನು ಗೊತ್ತಿಲ್ಲ ಆ ಪೇಂಟಿಂಗ್ ಯಾರ್ದು, ಅದ್ರ ಹಿಂದೆ ಇರುವಂತಹ ಕತೆ ಏನು, ಆ ಪೇಂಟಿಂಗ್ ಆ ಮನೆಯಲ್ಲಿ ಹೇಗ್ ಬಂತು ಅದೆಲ್ಲ ಅವನಿಗೇನು ಗೊತ್ತಾ ಇಲ್ಲ. ಅವನ್ಗೇನು ಅಂತಂದ್ರೆ ಇಂಥ ಒಳ್ಳೆ ಪೀಸ್ ಆಫ್ ಆರ್ಟ್ ನ ಮನೇಲಿ ನೇತ್ ಹಾಕೋದ್ ಬಿಟ್ಟು ಈ ಮುದ್ಕಿ ಬೇಸ್ಮೆಂಟ್ ಅಲ್ಲಿ ಇಟ್ಟಿದ್ದಾಳೆಲ್ಲ ಅಂತ. ಸೊ ಅವನೇನ್ ಮಾಡ್ತಾನೆ, ಆ ಪೇಂಟಿಂಗ್ ನ ಅಲ್ಲಿಂದ ಎತ್ಕೊಂಡು ಹೋಗಿ ಮನೆ ಒಳಗಡೆ ಒಂದು ಖಾಲಿ ರೂಮ್ ಅಲ್ಲಿ ನೇತ್ ಹಾಕ್ತಾನೆ. ಈಗ ಈ ಮೂಮೆಂಟ್ ಅಲ್ಲಿ ಅವನು ಗೊತ್ತೇ ಇರ್ಲಿಲ್ಲ ಅವನು ಎಷ್ಟು ದೊಡ್ಡ ತಪ್ಪು ಮಾಡಿದಾನೆ ಅಂತ. ಆಸ್ ಎಕ್ಸ್ಪೆಕ್ಟೆಡ್ ಸೂನ್ ಆಫ್ಟರ್ ದಿಸ್ ಅವನ್ ಮನೆಯಲ್ಲಿ ಸ್ಟ್ರೇಂಜ್ ಥಿಂಗ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಮಧ್ಯರಾತ್ರಿಲಿ ಇವ್ರು ತಮ್ಮ ಬೆಡ್ ಮೇಲೆ ಮಲಗಿರ್ಬೇಕಾದ್ರೆ ಯಾರೋ ಕಾರ್ನರ್ ಅಲ್ಲಿ ನಿಂತ್ಕೊಂಡು ಇವ್ರನ್ನೇ ನೋಡ್ತಿದ್ದಾರೆ ಅನ್ನೋ ರೀತಿ ಫೀಲ್ ಆಗೋದು. ರಾತ್ರಿ ಹೊತ್ತು ಮನೆ ಒಳಗಡೆ ಯಾರೋ ಒಬ್ಬ ಅನ್ವಾಂಟೆಡ್ ಪರ್ಸನ್ ಓಡಾಡ್ತಿದ್ದಾನೆ ಅನ್ನೋ ರೀತಿ ಸೌಂಡ್ಸ್ ಕೇಳಿಸೋದು, ಶ್ಯಾಡೋಯಿಂಗ್ ಫಿಗರ್ಸ್ ಕಾಣಿಸೋದು, ಇದೆಲ್ಲ ಸ್ಟಾರ್ಟ್ ಆಗುತ್ತಾ. ಇನ್ನು ಒಮ್ಮೆ ಅವನ ವೈಫ್ ಜೊತೆ ನಡೆದಿದ್ದಂತೂ ತುಂಬಾ ಭಯಂಕರ. ಒಮ್ಮೆ ಶಾನ್ ಏನೋ ಕೆಲ್ಸದ ಮೇಲೆ ಆಚೆ ಹೋಗಿದ್ನಂತೆ ಅಂಡ್ ತನ್ನ ವೈಫಿಗೆ ಬರೋದ್ ಲೇಟ್ ಆಗುತ್ತೆ ಅಂತ ಹೇಳಿನೇ ಹೋಗಿರ್ತಾನೆ. ಆದ್ರೂ ಅವಳು ಶಾನ್ಗೋಸ್ಕರ ವೇಟ್ ಮಾಡೋಷ್ಟು ಮಾಡಿ ಕೊನೆಗೆ ನಿದ್ದೆ ಬಂದು ತನ್ನ ರೂಮ್ ಅಲ್ಲಿ ಹೋಗಿ ಮಲ್ಕೋತಾಳೆ. ದೆನ್ ಲೇಟ್ ನೈಟ್ ಅವಳಿಗೆ ಎಚ್ಚರ ಆಗುತ್ತೆ, ಪಕ್ಕದಲ್ಲಿ ಯಾರೋ ಮಲಗಿದಾರೆ. ಇವಳು ನೋಡ್ತಾಳೆ, ಶಾನ್ ಯಾವಾಗ ಬಂದ, ನನ್ನ ಎದ್ದೊಳಸ ಇಲ್ವಲ್ಲ ಇವನು ಅಂತ ಬೆಡ್ಶೀಟ್ ತೆಗೆದು ನೋಡಿದ್ರೆ ಆ ಪೇಂಟಿಂಗ್ ಅಲ್ಲಿ ಇರುವಂತಹ ಸೇಮ್ ಫಿಗರ್ ಅವಳ ಪಕ್ಕದಲ್ಲಿ ಅಷ್ಟು ಹೊತ್ತಿಂದ ಮಲಗಿರುತ್ತ. ನೆಕ್ಸ್ಟ್ ಡೇ ಈ ಒಂದು ವಿಷಯನ ಶಾನ್ ನ ವೈಫ್ ಅವನಿಗೆ ಹೇಳಿದಾಗ, ಇದೆಲ್ಲ ನಿನ್ ಭ್ರಮೆ ಡಾರ್ಲಿಂಗ್, ಇದನ್ನೆಲ್ಲ ಮರ್ತು ಬಿಡು, ಅಷ್ಟು ಸೀರಿಯಸ್ ಆಗಿ ತಗೋಬೇಡ ಅಂತ ಕೇರ್ಲೆಸ್ ಮಾಡ್ತಾನೆ. ಆದ್ರೆ ನೆಕ್ಸ್ಟ್ ಇನ್ನೂ ಸ್ಕೇರಿ ಥಿಂಗ್ ಇನ್ನೊಂದು ನಡೆಯುತ್ತೆ. ಒಂದು ದಿನ ಮಧ್ಯರಾತ್ರಿ ಶಾನ್ ನ 12 ವರ್ಷದ ಮಗ ಕೆನಿನ್ಗುನು ಸ್ಟ್ರೇಂಜ್ ವಾಯ್ಸಸ್ ಕೇಳಿಸುತ್ತೆ. ಸೊ ಅವನು ಆ ವಾಯ್ಸಸ್ ನ ಫಾಲೋ ಮಾಡ್ಕೊಂಡು ಹೋಗಿ ಸ್ಟೇರ್ಸ್ ಹತ್ರ ಬಂದು ನಿಂತ್ಕೊಂತಾನೆ. ಅಂಡ್ ಅದೇ ಮೂಮೆಂಟ್ ಅಲ್ಲಿ ಹಿಂದ್ಗಡೆಯಿಂದ ಅವ್ನು ಯಾರೋ ತಳ್ಳಿಬಿಡ್ತಾರ ಅಂಡ್ ತುಂಬಾ ಸೀರಿಯಸ್ ಇಂಜರೀಸ್ ಕೂಡ ಆಗುತ್ತೆ ಅವನಿಗೆ. ಆದ್ರೆ ಅವತ್ತಿನ ರಾತ್ರಿ ಶಾನ್ ಅಂಡ್ ಅವನ ವೈಫ್ ಅಂಡ್ ಕೆನಿನ್ ಬಿಟ್ರೆ ಆ ಮನೆಯಲ್ಲಿ ಬೇರೆ ಯಾರು ಇರಲಿಲ್ಲ. ಹಾಗಿದ್ದಾಗ ಕೆನಿನ್ಗೆ ಹಿಂದ್ಗಡೆಯಿಂದ ಪುಷ್ ಮಾಡಿದವ್ರು ಯಾರು. ಸೊ ಈಗ ಶಾನ್ಗೆ ತನ್ನ ಹೆಂಡತಿ ಜೊತೆ ನಡೆದಿದ್ದಂತಹ ಎಕ್ಸ್ಪೀರಿಯನ್ಸ್ ರಿಯಲ್ ಅನ್ಸುತ್ತೆ. ಹಾಗಾಗಿ ಅವನು ಏನ್ ಮಾಡ್ತಾನೆ, ಆ ಪೇಂಟಿಂಗ್ ಇರುವಂತಹ ರೂಮ್ ಅಲ್ಲೇನೆ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡ್ತಾನೆ. ಅಂಡ್ ಆ ಒಂದು ಕ್ಯಾಮ್ರಾ ಆ ಪೇಂಟಿಂಗ್ ನ 24x7 ರೆಕಾರ್ಡ್ ಮಾಡ್ತಾ ಇರುತ್ತ. ಈಗ ಆ ಒಂದು ಕ್ಯಾಮ್ರಾದಲ್ಲಿ ಏನ್ ರೆಕಾರ್ಡ್ ಆಯ್ತು ಅಂತ ನೀವೇ ನೋಡಿ. ಇದೊಂದು ತುಂಬಾನೇ ಹಾಂಟೆಡ್ ಪೇಂಟಿಂಗ್ ಅಂತ ಗೊತ್ತಾದ್ಮೇಲೆ ಇದನ್ನ ಪರ್ಚೇಸ್ ಮಾಡೋದಿರ್ಲಿ, ಯಾರು ಇದ್ರ ಸಾವಾಸಕ್ಕೂ ಹೋಗಿಲ್ಲ. ಸೊ ಕೊನೆಗೆ ಶಾನ್ ಚರ್ಚ್ ಅವರ ಹೆಲ್ಪ್ ತಗೊಂಡು ಆ ಪೇಂಟಿಂಗ್ ನ ಶಾಪ ಏನೈತೋ ಅದನ್ನ ಬಂಧಿಸಿ ಆ ಪೇಂಟಿಂಗ್ ನ ಚರ್ಚ್ ಅವ್ರಿಗೆನೆ ಡೊನೇಟ್ ಮಾಡ್ಬಿಡ್ತಾನೆ. ಈಗ ಈ ಒಂದು ಮೋಸ್ಟ್ ಹಾಂಟೆಡ್ ಪೇಂಟಿಂಗ್ ನ ನಾನು ನೋಡ್ದೆ, ನನ್ನ ಜೊತೆ ನೀವು ನೋಡಿದ್ರೆ. ಸೊ ಮುಂದೆ ಬರುವಂತಹ ರೀಸೆಂಟ್ ಡೇಸ್ ಅಲ್ಲಿ ನಿಮ್ ಜೊತೆ ಏನಾದ್ರೂ ಕೆಟ್ಟದ್ ನಡೀತು ಅಂದ್ರೆ ತಿಳ್ಕೊಬಿಡಿ ಅದ್ಯಾಕೆ ನಿಮ್ ಜೊತೆ ಆಯ್ತು ಅಂತ. ಈಗ ಹೇಳಿರುವಂತಹ 2 ಕೇಸಸ್ ಅಲ್ಲಿ ಆ ಒಂದು ಪೇಂಟಿಂಗ್ ನ ಪ್ರೆಸೆನ್ಸ್ ಇಂದ ಭಯ ಹುಡ್ತಾ ಇತ್ತು. ಆದ್ರೆ ಈಗ ನಾನು ತೋರಿಸೋ ಪೇಂಟಿಂಗ್ ನ ಪ್ರೆಸೆನ್ಸ್ ಅಷ್ಟೇ ಅಲ್ಲ, ಅದರ ಬ್ಯಾಕ್ ಗ್ರೌಂಡ್ ಸ್ಟೋರಿ ಕೂಡ ಸಖತ್ ಭಯ ಬೀಳಿಸುತ್ತೆ. ಜಾನ್ ವೈನ್ ಗೇಸಿ ಒಬ್ಬ ಅಮೆರಿಕನ್ ಸೀರಿಯಲ್ ಕಿಲ್ಲರ್. 1972 ಇಂದ ಹಿಡಿದು 1978 ನ ಮಧ್ಯದಲ್ಲಿ ಇವನು ಅಮೆರಿಕಾದಲ್ಲಿ ಟೋಟಲ್ 33 ಜನ ಹುಡುಗರನ್ನ ತುಂಬಾ ಕ್ರೂಯಲ್ ಆಗಿ ಸಾಯಿಸಿರ್ತಾನೆ. ಇವನ್ಗೆ ಹೆಂಡತಿ ಮಕ್ಕಳು ಅಂತ ಯಾರು ಇರಲ್ಲ. ಒಂದು ಲೋಕಲ್ ಅಸೋಸಿಯೇಷನ್ ನ ಮೆಂಬರ್ ಆಗಿರುವಂತಹ ಇವನು ಯಾರಿಗೂ ಗೊತ್ತಾಗದಿರೋ ರೀತಿ ಮನೆ ಬಿಟ್ಟು ಓಡಿ ಬಂದಿರುವಂತಹ ಯಂಗ್ ಹುಡುಗರನ್ನ ಟಾರ್ಗೆಟ್ ಮಾಡ್ಕೊಂಡು ಆ ಹುಡುಗರನ್ನ ಕಿಡ್ನಾಪ್ ಮಾಡಿ ಅವ್ರನ್ನ ಸೆಕ್ಷುವಲಿ ಯೂಸ್ ಮಾಡ್ಕೊಂಡು ನಂತರ ಆ ಹುಡುಗರನ್ನ ತುಂಬಾ ಅಂದ್ರೆ ತುಂಬಾ ಕ್ರೂಯಲ್ ರೀತಿ ಸಾಯಿಸ್ತಾ ಇರ್ತಾನೆ. ಸೊ ಈ ಸೀರಿಯಲ್ ಕಿಲ್ಲರ್ ಒಂದು ಕೊಲೆ ಮಾಡಿದ ನಂತರ ಒಂದು ಡ್ರಾಯಿಂಗ್ ನ ಬಿಡಿಸ್ತಾ ಇರ್ತಾನೆ. ಅಂಡ್ ಆ ಒಂದು ಡ್ರಾಯಿಂಗ್ ಅಲ್ಲಿ ಅವ್ನ್ ಯಾವ ರೀತಿ ಆ ಕೊಲೆನ ಮಾಡ್ದ, ಅವ್ನ್ ಯಾವ ರೀತಿ ಆ ಹುಡುಗ
ಹುಡುಗನ್ನ ತುಂಬಾ ಕ್ರೂಯಲ್ ಆಗಿ ಸಾಯಿಸ್ದ ಅನ್ನೋದು ಹಿಡನ್ ಮೆಸೇಜ್ ರೀತಿ ಆ ಒಂದು ಪೇಂಟಿಂಗ್ ಅಲ್ಲಿ ಇರುತ್ತೆ. ಸೊ ಒಂದು ಕಡೆ ಇವನು ಇಷ್ಟು ಡೇಂಜರಸ್ ಕ್ರಿಮಿನಲ್ ಆಗಿದ್ರೆ, ಇನ್ನೊಂದು ಕಡೆ ಇವನು ಮುಖವಾಡ ಹಾಕೊಂಡು ಅನಾಥ ಆಶ್ರಮಕ್ಕೆ ಹೋಗಿ ಅಲ್ಲಿರುವಂತಹ ಚಿಕ್ಕ ಮಕ್ಕಳನ್ನ ಜೋಕರ್ ವೇಷ ಹಾಕೊಂಡು ನಗಿಸ್ತಾ ಇರ್ತಾನೆ. ಆದ್ರೆ ಅವನ್ ಎಷ್ಟೇ ಒಳ್ಳೆ ಕೆಲಸ ಮಾಡಿರ್ಲಿ, ಕ್ರಿಮಿನಲ್ ಇಸ್ ಎ ಕ್ರಿಮಿನಲ್. ಸೊ ಕೊನೆಗೆ ಅವನು ಹಂಗೋ ಹಿಂಗೋ ಪೊಲೀಸ್ ಅವ್ರ ಕೈಗೆ ಸಿಗಾಕೊಳ್ತಾನೆ. ಆದ್ರೆ ಅಷ್ಟರಲ್ಲಿ ಅವನು ಅಮೆರಿಕಾದಲ್ಲಿ 33 ಜನ ಹುಡುಗರನ್ನ ಸಾಯಿಸ್ಬಿಟ್ಟಿರ್ತಾನೆ. ಇವನ್ ಮಾಡಿರುವಂತಹ ಕ್ರೈಮ್ಗೆ ಇವನ್ ಮೇಲೆ ಕೋರ್ಟ್ ಕೇಸ್ ಆಗಿ ಇವನ್ಗೆ ಡೆತ್ ಸೆಂಟೆನ್ಸ್ ಕೂಡ ಪಾಸ್ ಆಗುತ್ತಾ. ಸೊ ಸಾಯಿಸೋಕ್ಕೂ ಮುಂಚೆ ನಿನ್ ಕೊನೆ ವಿಷಯ ಏನು ಅಂತ ಕೇಳಿದಾಗ ಇವನು ನಾನೊಂದು ಪೇಂಟಿಂಗ್ ಮಾಡ್ಬೇಕು ಅಂತ ಹೇಳ್ತಾನೆ. ಸರಿ ಅಂತ ಅಥಾರಿಟೀಸ್ ಅವನು ಡ್ರಾಯಿಂಗ್ ಮಾಡ್ಲಿಕ್ಕೆ ಎಲ್ಲಾ ಸಾಮಾನ್ ತಂದಿಡ್ತಾರ. ಸೊ ಆ ಸೀರಿಯಲ್ ಕಿಲ್ಲರ್ ತನ್ನ ಸಾಯೋಕ್ಕಿಂತ ಮುಂಚೆ ಬಿಡಿಸಿದಂತಹ ಕೊನೆ ಪೇಂಟಿಂಗ್ ಇದು. ಜಾನ್ ವೈನ್ ಗೇಸಿ ಸತ್ತೋದ್ಮೇಲೆ ಅವ್ನು ಬಿಡಿಸಿರುವಂತಹ ಪೇಂಟಿಂಗ್ ನ ಅಥಾರಿಟೀಸ್ ಅನ್ಅಫಿಷಿಯಲಿ ಆಚೆಗಡೆ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ಬಿಡ್ತಾರ. ಅಂಡ್ ಆ ಕೊನೆಯ ಗುಡ್ ಬೈ ಪೇಂಟಿಂಗ್ ನ ಹಾಲಿವುಡ್ ನ ಫೇಮಸ್ ಆಕ್ಟರ್ ಜಾನಿ ಡೆಪ್ ಪರ್ಚೇಸ್ ಮಾಡ್ತಾನೆ. ಜಾನಿ ಡೆಪ್ಗೆ ಈ ಒಂದು ಪೇಂಟಿಂಗ್ ನ ಫಸ್ಟ್ ಟೈಮ್ ನೋಡ್ದಾಗಿಂದ ಒಂಥರ ಅಬ್ಸೆಷನ್ ಆಗೋಗ್ಬಿಟ್ಟಿರತ್ತ. ಯಾವಾಗ್ಲೂ ಇದೇ ಒಂದು ಪೇಂಟಿಂಗ್ ನ ನೋಡ್ತಾ ಇರ್ಬೇಕು ಅನಿಸ್ತಿರತ್ತ ಅವನ್ಗೆ. ಅದ್ ಏನೋ ಗೊತ್ತಿಲ್ಲ, ಆ ಒಂದು ಪೇಂಟಿಂಗ್ ನ ನೋಡಿ 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 ಜಾನಿ ಡೆಪ್ಗೆ ತನ್ನನ್ನ ತಾನು ಸಾಯಿಸ್ಕೊಬಿಡ್ಬೇಕು ಅನ್ನೋ ನೆಗೆಟಿವ್ ಥಾಟ್ಸ್ ಬರ್ತಿರತ್ತಂತ. ಸೊ ಈ ಪೇಂಟಿಂಗ್ ನ ನೋಡ್ತಾ ಇದ್ರೆ ನನಗ್ ನೆಗೆಟಿವ್ ಥಾಟ್ಸ್ ಬರ್ತಿದೆ ಅಂತ ಜಾನಿ ಡೆಪ್ ತನ್ನ ಮ್ಯಾನೇಜರ್ಗೆ ಹೇಳಿ ಆ ಒಂದು ಪೇಂಟಿಂಗ್ ನ ಒಂದು ಹರಾಜಲ್ಲಿ ಸೆಲ್ ಮಾಡಿಸ್ತಾನೆ. ದೆನ್ ಆ ಒಂದು ಆಕ್ಷನ್ ಅಲ್ಲಿ ಆ ಒಂದು ಪೇಂಟಿಂಗ್ ನ ನಿಕ್ಕಿ ಸ್ಟೋನ್ ಅನ್ನೋ ಒಬ್ಬ ಫೇಮಸ್ ಸಿಂಗರ್ ಪರ್ಚೇಸ್ ಮಾಡ್ತಾನೆ. ಆ ಸಿಂಗರ್ ಆ ಪೇಂಟಿಂಗ್ ನ ಪರ್ಚೇಸ್ ಮಾಡಿ ಮನೆಗೆ ತಂದ ನಂತರ ಅವನ ತಾಯಿಗೆ ಸಡನ್ಲಿ ಕ್ಯಾನ್ಸರ್ ಇದೆ ಅನ್ನೋ ಒಂದು ನ್ಯೂಸ್ ಹೊರಗೆ ಬರುತ್ತೆ. ಇದು ಆಲ್ರೆಡಿ ನಿಕ್ಕಿ ಸ್ಟೋನ್ಗೆ ಒಂಥರ ಶಾಕಿಂಗ್ ವಿಷಯ. ಬಟ್ ಅಷ್ಟರಲ್ಲೇ ಅವನ್ ತುಂಬಾ ಪ್ರೀತಿಯಿಂದ ಸಾಕಿದಂತಹ ನಾಯಿ ಕೂಡ ಮಿಸ್ಟೀರಿಯಸ್ ಆಗಿ ಸತ್ತೋಗ್ಬಿಡುತ್ತೆ. ಅವನ್ಗೆ ಅರ್ಥನೇ ಆಗಲ್ಲ ಅವನ ಜೊತೆ ಏನ್ ನಡೀತಿದೆ ಅಂತ. ಆಗ ಅವನು ಒಬ್ಬ ಫ್ರೆಂಡ್ ಬಂದ್ಬಿಟ್ಟು, ಮಗ ನೀನ್ ಇದನ್ನ ನಂಬ್ತಿಯಲ್ವೋ ಗೊತ್ತಿಲ್ಲ, ಆದ್ರೆ ಈ ಒಂದು ಪೇಂಟಿಂಗ್ ಒಂದು ಕರ್ಸ್ಡ್ ಪೇಂಟಿಂಗ್, ಇದನ್ನ ನೀನು ಆಕ್ಷನ್ ಅಲ್ಲಿ ಪರ್ಚೇಸ್ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ, ಮೊದ್ಲು ಈ ಪೇಂಟಿಂಗ್ ನ ಎಲ್ಲಾದ್ರೂ ಬಿಸಾಡ್ ಬಾ ಅಂತ ಹೇಳ್ತಾನೆ. ನಿಕ್ಕಿ ಸ್ಟೋನ್ ನ ನೇಬರ್ ಒಬ್ಬನ್ಗೆ ಆ ಒಂದು ಪೇಂಟಿಂಗ್ ತುಂಬಾ ಇಷ್ಟ ಆಗಿರುತ್ತೆ. ಸೊ ಹಾಗಾಗಿ ಪ್ಲಾನ್ ಮಾಡಿ ನಿಕ್ಕಿ ಸ್ಟೋನ್ ಆ ಒಂದು ಪೇಂಟಿಂಗ್ ನ ತನ್ನ ನೇಬರ್ಗೆ ಗಿಫ್ಟ್ ಮಾಡ್ಬಿಡ್ತಾನೆ. ಪಾರ್ಕಿಂಗ್ ಲಾಟ್ ಅಲ್ಲಿ ನಿಂತಿರುವಂತಹ ಕಾರ್ಗೆ ಬಂದ್ಬಿಟ್ಟು ಒಂದು ಲಾರಿ ಗುದ್ದುತ್ತೆ. ಅಂಡ್ ಆ ಒಂದು ಆಕ್ಸಿಡೆಂಟ್ ಅಲ್ಲಿ ಆ ನೇಬರ್ ಸತ್ ಹೋಗ್ತಾನೆ. ಸೊ ಆ ಫ್ಯಾಮಿಲಿ ಅವ್ರಿಗೂ ಅರ್ಥ ಆಗುತ್ತೆ ಇದೆಲ್ಲ ಯಾಕಾಯ್ತು ಅಂತ. ಸೊ ಆ ಪೇಂಟಿಂಗ್ ನ ಇನ್ನೊಬ್ರಿಗೆ ಕೊಟ್ಟು ಆ ಒಂದು ಶಾಪನ ಇನ್ನೊಬ್ರಿಗೆ ತಗಲ್ಸೋ ಬದಲು ಅವ್ರ ಆ ಪೇಂಟಿಂಗ್ ನ ಚರ್ಚ್ಗೆ ಡೊನೇಟ್ ಮಾಡ್ಬಿಡ್ತಾರ. ಈಗ ಈ 3 ದ ಮೋಸ್ಟ್ ಹಾಂಟೆಡ್ ಪೇಂಟಿಂಗ್ಸ್ ನ ನನ್ ಜೊತೆ ನೀವು ನೋಡಿದ್ರೆ ಅಂಡ್ ಈ ಪೇಂಟಿಂಗ್ಸ್ ಗಳ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡ್ರೆ ಕೂಡ ಈಗ ಆ ಒಂದು ಕರ್ಸ್ ನಿಮ್ಮೇಲೆನೂ ಕೂಡ ಬಂದಿರುತ್ತೆ. ಹಾಗಾಗಿ ಇನ್ಮೇಲೆ ಯಾವುದಕ್ಕೂ ಹುಷಾರಾಗಿರಿ. ಓಕೆ, ಇನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಆರ್ಯನ್ ನ ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಕೊಟ್ಟಿರ್ತೀನಿ. ಹೋಗಿ ಐ ಆಮ್ ಫ್ರಮ್ ಸಮೀರ್ MD ಚಾನಲ್ ಅಂತ ಟೆಕ್ಸ್ಟ್ ಮಾಡಿ ಅಂಡ್ ಆ ಸಾಫ್ಟ್ವೇರ್ ನ ಫ್ರೀ ಆಗಿ ಪಡ್ಕೊಳ್ಳಿ. ಓಕೆ ದೆನ್ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಮೀರ್ MD ಸೈನಿಂಗ್ ಆಫ್.